ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಖಾತೆಗಳಿಗೆ 2,000 ಹಣ ಜಮಾ ಆಗ್ತಾ ಇದೆ. ಬೇಗ ಬೇಗ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಮಾಹಿತಿಯನ್ನು ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗಲೇ ನಿಮಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಮೊನ್ನೆ ನಡೆದಂತಹ ಮಂಡ್ಯ ಜನಾಂದೋಲನ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಘೋಷಣೆಯನ್ನ ಮಾಡಿದ್ರು. ಅಂತ ಅಂದ್ರೆ ಏನು, ನಾವು ಇಂದಿನಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಿದೀವಿ ಅಂತ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ರು. ಯಾಕೆ ಅಂತ ಅಂದ್ರೆ ಆಲ್ರೆಡಿ ಸರ್ಕಾರಕ್ಕೆ ಗೊತ್ತಾಗಿದೆ ಅಂತ ಅಂದ್ರೆ ಎಷ್ಟು ತಿಂಗಳು ತಾನೇ ಮುಂದೂಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಲ್ವಾ. 1 ತಿಂಗಳು ಮುಂದೂಡ್ಬೋದು, 2 ತಿಂಗಳು ಮುಂದೂಡ್ಬೋದು. ಈ 2 ತಿಂಗಳ ಹಣನೇ ಬಂದಿಲ್ಲ ಅಂತ ಅಂದಿದ್ದಕ್ಕೆ ಮಹಿಳೆಯರು ಎಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ ಎಲ್ರಿಗೂ ಕೂಡ ತಿಳಿದೇ ಇದೆ. ಯಾವ ನ್ಯೂಸ್ ಚಾನಲ್ ಹಾಕಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ, ಸೊ ತಾಂತ್ರಿಕ ದೋಷ ಅಂತ ಹೇಳ್ತಿದ್ದಾರೆ. ಸರ್ಕಾರದಲ್ಲೇ ದೋಷ ಇಟ್ಕೊಂಡು ನಮಗೆ ತಾಂತ್ರಿಕ ದೋಷ ಅಂತ ತಿಳಿಸ್ತಿದ್ದಾರೆ ಅಂತ ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಸೊ ಏನಾದರೂ ಅವ್ರ ಮನೆಯಿಂದ ಕೊಡ್ತಾರಾ? ಇಲ್ವಲ್ಲ, ನಮ್ಮ ದುಡ್ಡನ್ನೇ ತೆಗೆದುಕೊಂಡು ನಮಗೆ ಕೊಡೋದಕ್ಕೆ ಎಷ್ಟು ತಡ ಮಾಡ್ತಾರೆ. ಸೊ ನಮ್ಮದು ಹಲವಾರು ಕಮಿಟ್ಸ್ಮೆಂಟ್ಗಳು ಇದೆ. ಸೊ ಮಹಿಳೆಯರಿಗೆ ಒಂದು ಚಿಕ್ಕ ಪುಟ್ಟ ಹಾಸ್ಪಿಟಲ್ ಖರ್ಚಿಗಾಗಿರ್ಬೋದು, ಮನೆ ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಅಥವಾ ಏನಕ್ಕಾದರೂ ಆಯಿತು ಒಂದು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಇವರು ಕೊಡಲಿಲ್ಲ ಅಂತ ಅಂದರೆ ಮಹಿಳೆಯರು ಆ್ಯಸ್ ಯೂಶುವಲ್ ಯಾವ ರೀತಿ ಇದ್ರು ಅದೇ ರೀತಿ ಇರೋರು. ಬಟ್ 2,000 ಕೊಟ್ಟ ಮೇಲೆ ಮಹಿಳೆಯರು ಕೇಳಬೇಕಾ? ಕಮಿಟ್ಮೆಂಟ್ ಇಟ್ಕೊಂಡೇ ಇಟ್ಕೊಳ್ತಾರೆ. ಇವಾಗ ನಾನಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಯಾರಾದರೂ ಅಷ್ಟೇ ತಾನೆ. ಸೊ ಹಾಗಾಗಿ ಮಹಿಳೆಯರಿಗೆ 2 ತಿಂಗಳ ಹಣ ಬಂದಿಲ್ಲ, ಅದು ಎಲೆಕ್ಷನ್ ಆದಮೇಲೆ ಬಂದಿಲ್ಲ ಅಂತ ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಇದೇ ನಿಲುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ನಾವು 25ನೇ ತಾರೀಕು ನಾವು ಬಿಡುಗಡೆ ಮಾಡ್ತೀವಿ, ಜುಲೈ 25 ಅಂತ ಹೇಳಿದ್ರು. ಅಲ್ಲೂ ಆಗಲಿಲ್ಲ. ಅದಾದಮೇಲೆ 8-10 ದಿನ ಅಂತ ಕಾಲಾವಕಾಶವನ್ನು ತೆಗೆದುಕೊಂಡ್ರು, ಅದು ಸರಿ ಹೋಗಲಿಲ್ಲ. ದೆನ್ ನೆಕ್ಸ್ಟು ಆಗಸ್ಟ್ 1ನೇ ತಾರೀಕಿಂದ ಅಂತ ಅಂದರು. ಸೊ ಅಲ್ಲೂ ಸರಿ ಹೋಗಲಿಲ್ಲ. ಇವಾಗ ಮೊನ್ನೆಯಿಂದ ಹೇಳ್ತಿದ್ದಾರೆ, ನಾವು ಜಮಾ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಅಂತ ಮೊನ್ನೆ ಒಂದು ಮಂಡ್ಯ ಕಾರ್ಯಕ್ರಮದಲ್ಲಿ ತಿಳಿಸಿರುವಂಥದ್ದು. ಇಲ್ಲಿ ಬಂದು ನೋಡೋದಾದರೆ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು, ನಾವು ಜೂನ್ ತಿಂಗಳ ಹಣವನ್ನು ಜಮಾ ಮಾಡೋದಕ್ಕೆ ಆಲ್ರೆಡಿ ರೆಡಿ ಮಾಡಿ ಜಮಾ ಮಾಡ್ತಾ ಇದ್ದೀವಿ ಅಂತ ಅಂದರು. ಅಲ್ಲೇ ನಾವು ಕನ್ಫರ್ಮ್ ಮಾಡ್ಕೋಬೇಕು, ಜುಲೈ ತಿಂಗಳ ಹಣ ಬರೋದಿಲ್ಲ, ಜೂನ್ ತಿಂಗಳ ಹಣ ಮಾತ್ರ 2,000 ಬಿಡುಗಡೆ ಆಗುವಂಥದ್ದು ಅಂತ. ಅದೇ ನೆಕ್ಸ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ, ನಾವು ಒಟ್ಟಿಗೆ 4,000 ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಹಣಕಾಸು ಇಲಾಖೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ಹಣಕಾಸು ಇಲಾಖೆ 533 ಕೋಟಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಸೊ ಇಷ್ಟು ಹಣವನ್ನು ಇಟ್ಕೊಂಡು 1,21,00,000 ಮಹಿಳೆಯರಿಗೆ ಹಾಕೋದಕ್ಕೆ ಆಗುತ್ತಾ? ಅದು 2,000 ಅಲ್ಲ, 4,000 ಹಾಕ್ತೀವಿ ಅಂತ ಹೇಳಿದ್ರು. ಹೆಂಗ್ರಿ ಹಾಕ್ತಾರೆ 4,000 ಹಣವನ್ನು? ಸೊ ಹಾಗಾಗಿ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ, ನೆನ್ನೆ ನಾನು ತಿಳಿಸ್ಕೊಟ್ಟೆ ನಿಮಗೆ, ಉತ್ತರ ಕರ್ನಾಟಕ ಜಿಲ್ಲೆ ಏನಿದೆ ಸೊ ಅಲ್ಲಿ ಮೊದಲನೇದಾಗಿ ಹಣವನ್ನು ಬಿಡುಗಡೆ ಮಾಡೋದಾಗಿ ಒಂದು ಮಾಹಿತಿ ಬಂದಿರೋ ಅಂಥದ್ದು. ಅಂತ ಅಂದರೆ 26 ಲಕ್ಷ ಸಮಥಿಂಗ್ ಮಹಿಳೆಯರಿಗೆ ಅಲ್ಲಿ ಹಾಕ್ತಿರೋ ಅಂಥದ್ದು. ಸೊ ಮೊದಲು ಅಲ್ಲಿ ಹಾಕಿ ಅದಾದಮೇಲೆ ಬೇರೆ ಕಡೆ ಹಾಕ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಮಾಹಿತಿಯನ್ನು. ಬಟ್ ಇಲ್ಲಿ ನೋಡೋದಾದರೆ ಇವಾಗ ಮೆಸೇಜ್ಗಳು ಬಂದಿರೋ ಪ್ರಕಾರ ಬೆಂಗಳೂರಲ್ಲಿ ಆಲ್ಮೋಸ್ಟು ಒಂದು ಸ್ವಲ್ಪ ಫಲಾನುಭವಿಗಳಿಗೆ ಬಂದಿದೆ. ನೆಕ್ಸ್ಟ್ ಇನ್ನೊಬ್ಬರು ಬೆಳಗಾವಿ ಡಿಸ್ಟಿಕ್ ಅಂತ ಹಾಕಿದ್ದಾರೆ, ಸೊ ಆ ಕಡೆನೂ ಬಂದಿದೆ. ಬಟ್ ನಿನ್ನೆ ಅಮೌಂಟ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸೊ ಅದೇ ನಿಲುವಲ್ಲಿ ಇವಾಗ ನಿನ್ನೆಯಿಂದ ಹಣ ಬಿಡುಗಡೆ ಆಗಿದೆ. ಸೊ ಮಹಿಳೆಯರಾಗಿರ್ಬೋದು, ಅಮೌಂಟ್ ಏನು ರಿಸೀವ್ ಮಾಡ್ಕೊಂಡಿರ್ತಾರೆ ಫಲಾನುಭವಿಗಳು ಮೆಸೇಜನ್ನು ಹಾಕಿದ್ದಾರೆ. ಸೊ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಆಗುತ್ತೆ, ಸೊ ಇದೆಲ್ಲ ನಿನ್ನೆಯಿಂದ ಬಂದಿರುವಂತಹ ಮೆಸೇಜ್ಗಳು ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಒಂದು ನಾವು ಯೋಚನೆ ಮಾಡೋದಾದರೆ 2,000 ಮಾತ್ರ ಹಾಕ್ತಿರುವಂಥದ್ದು. ಸೊ ಇದಕ್ಕಿಂತ ಮುಂಚೆ ಏನು 4,000 ರಿಸೀವ್ ಮಾಡಿಕೊಂಡ್ರು, ಸೊ ಆ ಫಲಾನುಭವಿಗಳೇ ಒಂಥರ ಲಕ್ಕಿ ಅಂತ ಹೇಳ್ಬೋದು. ಬಟ್ ಇವಾಗ ಏನು ರಿಸೀವ್ ಮಾಡ್ಕೊಳ್ತಿದ್ದಾರೆ ಇವ್ರಿಗೆಲ್ರಿಗೂ ಕೂಡ 2,000 ಹಣವನ್ನು ಮಾತ್ರ ಬಿಡುಗಡೆ ಮಾಡುವಂಥದ್ದು. ಸೊ ಇದು ಆದಮೇಲೆ ನೆಕ್ಸ್ಟು ನಿಮಗೂ ಕೂಡ ಮತ್ತೆ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಅನಿಸುತ್ತೆ. ಅದೇ ತಿಂಗಳ ಹಣವನ್ನು ಅದೇ ತಿಂಗಳ ಹಾಕಿದ್ರೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಇವರು ಮಾತು ಎತ್ತಿದ್ರೆ ಸಾಕು, ತಾಂತ್ರಿಕ ದೋಷ ಅಂತ ಹೇಳ್ತಾನೆ ಇರ್ತಾರೆ ಸರ್ಕಾರದವರು. ಅದೇನು ದೋಷನೋ ನಮಗಂತೂ ಅರ್ಥ ಆಗ್ತಿಲ್ಲ. ಸೊ
ಎಲೆಕ್ಷನ್ಗಿಂತ ಮುಂಚೆ ಒಂದೇ ತಿಂಗಳಲ್ಲಿ 2 ಕಂತಿನ ಹಣ ಹಾಕುವಾಗ ಇವ್ರಿಗೆ ಇಲ್ಲದೇ ಇರೋ ತಾಂತ್ರಿಕ ದೋಷ. ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲೆ ಆಲ್ಮೋಸ್ಟ್ 2 ತಿಂಗಳ ಹಣವನ್ನು ಹಾಕಬೇಕು. ಇವಾಗ ಬರೀ ಮಾತೆತ್ತಿದ್ರೆ ತಾಂತ್ರಿಕ ದೋಷ ಅಂತ ಹೇಳ್ತಾನೆ ಇದ್ದಾರೆ. ಸೊ ಏನಾದರೂ ದೋಷ ಇರಲಿ, ಮಹಿಳೆಯರಿಗೆ ಹಣ ಬಂದರೆ ಸಾಕು ಅಂತ ಮಹಿಳೆಯರು ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿನ್ನೆಯಿಂದ ಜಮಾ ಮಾಡ್ತಾ ಇದ್ದಾರೆ. ಸೊ ಸ್ಲೋ ಆಗಿ ಸ್ವಲ್ಪ ಮಾಡ್ತಿದ್ದಾರೆ. ಸೊ 26 ಲಕ್ಷ ನಿನ್ನೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಆಗಿರುವಂಥ ಫಲಾನುಭವಿಗಳು ನೋಡೋದಾದರೆ 1 ಲಕ್ಷ 2 ಲಕ್ಷ ಫಲಾನುಭವಿಗಳಿಗೆ ಮ್ಯಾಕ್ಸಿಮಮ್ ಜಮಾ ಆಗಿರುವಂಥದ್ದು. ಸೊ ನೋಡೋಣ, ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೂ ಕೂಡ ಹಣ ಬಂದೇ ಬರುತ್ತೆ. ಹಬ್ಬದೊಳಗಡೆ ಎಲ್ರಿಗೂ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ನ್ಯೂಸ್ ಅಂತಲೇ